ಶ್ರೀಮಾತ್ರೇ ನಮಃ. ಈಗಾಗಲೇ ನಾನು ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಪ್ರತಿಪದೆಯಿಂದ ಆರಂಭಿಸಿ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ದಶಮಿಯವರೆಗೆ ಮಾಡಬೇಕಾದಂಥ ಗಂಗಾವ್ರತದ ಬಗ್ಗೆ ತಮ್ಮೊಂದಿಗೆ ಹಂಚಿಕೊಂಡಿದ್ದೆ. ದಶಹರಾ ಅಂತ ಕರೆಯಲ್ಪಡುವಂಥ ಈ ವ್ರತದಲ್ಲಿ ಭಗವತಿ ಗಂಗೆಯನ್ನು ಆಕೆಯ 10 ದಿವ್ಯನಾಮಗಳ ಒಂದು ಮಂತ್ರತುಲ್ಯವಾದ ಶ್ಲೋಕವನ್ನು ಪಠಿಸುವುದರಿಂದ ಆಕೆಗೆ 10 ಬಾರಿ ಅರ್ಘ್ಯವನ್ನಿತ್ತು 10 ದೀಪಗಳು, 10 ಹಣ್ಣು, 10 ಪುಷ್ಪಗಳು, ಈ ರೀತಿ 10ರ ಸಂಖ್ಯೆಯಲ್ಲಿ ಪೂಜಾ ದ್ರವ್ಯಗಳನ್ನು ಸಂಪಾದಿಸಿ, ಸರ್ವತಾ ಅನುಕೂಲವಿಲ್ಲದಿದ್ದರೆ ನಮಗೆ ಉಪಲಬ್ಧಿ ಇರತಕ್ಕಂಥ ಪೂಜಾ ದ್ರವ್ಯಗಳಿಂದ ಭಗವತಿಯನ್ನು ಆರಾಧಿಸಿ ಆಕೆಯನ್ನು ಮನಸಾರೆ ಪ್ರಾರ್ಥನೆ ಮಾಡಿ ಆಕೆಯ ಮಂತ್ರವನ್ನು ಪಠಣೆ ಮಾಡುವುದರಿಂದ ಸಹ ನಮಗೆ ವ್ರತದ ಸಂಪೂರ್ಣ ಫಲ ಸಿಗ್ತದೆ ಅಂತ ತಮ್ಮೊಂದಿಗೆ ಹಂಚಿಕೊಂಡಿದ್ದೆ. ಕೆಲವರು ಅಂದರೆ ಈಗಾಗಲೇ ದಿನಪತ್ರಿಕೆಗಳಲ್ಲಿ ಅಥವಾ ಸಾಮಾಜಿಕ ಮಾಧ್ಯಮಗಳಲ್ಲಿ ಮೇ 24ರಂದೇ ದಶಹರಾ ವ್ರತ ಆಗಿ ಹೋಯ್ತಲ್ಲ ಅನ್ನೋ ಒಂದು ಸಂದೇಹವನ್ನು ವ್ಯಕ್ತಪಡಿಸಿದ್ರು. ಈ ಸಲ ಚಾಂದ್ರಮಾನವನ್ನು ಪರಿಪಾಟಿಸುವಂತಹ ಜನರಿಗೆ ಅಧಿಕ ಮಾಸ ಬಂದಿದ್ದರಿಂದ ಅಧಿಕ ಜ್ಯೇಷ್ಠ ಮಾಸದಲ್ಲಿ ಸಹ ದಶಮಿಯಂದು ಈ ವ್ರತವನ್ನು ಮಾಡಬಹುದು. ಇದು ಐಚ್ಛಿಕವಾಗಿ ಮಾಡಬಹುದು. ಅಂದರೆ ಅಧಿಕ ಮಾಸದಲ್ಲಿ ಆ ಮಾಸದಲ್ಲಿ ವಿಧಿಸಿರ್ತಕ್ಕಂಥ ವ್ರತಗಳು, ಪೂಜೆಗಳನ್ನು ಮಾಡುವುದು ಐಚ್ಛಿಕವಾಗಿರ್ತದೆ. ಆದರೆ ನಿಜ ಮಾಸದಲ್ಲಿ ಖಂಡಿತವಾಗಿ ನಾವು ಆ ವ್ರತವನ್ನು ಮಾಡಲೇಬೇಕಾಗ್ತದೆ. ಈಗ ಈ ಸಲ ಬುಧವಾರದ ದಿವಸ ಅಂದರೆ 24ನೇ ತಾರೀಕು ದಶಹರಾ ವ್ರತ ಇದೆ, ಜೂನ್ 24ಕ್ಕೆ. ಖಂಡಿತವಾಗಿ ಅದನ್ನು ಆಚರಿಸಬೇಕು. ಈ 10 ದಿನಗಳಿಗೂ ಸಹ ಆಚರಿಸಬೇಕು. ಈಗಾಗಲೇ ಆಗಿ ಹೋಗಿದೆ ದಶಹರಾ ವ್ರತ ಅಂತ ಸಾಮಾಜಿಕ ಮಾಧ್ಯಮಗಳಲ್ಲಿ ನೋಡಿ ಕೆಲವರು ಪ್ರತಿಕ್ರಿಯಿಸಿದ್ರಿಂದ ನಾನು ಹೇಳ್ತಾ ಇದ್ದೀನಿ. ಆಗಲೂ ನಾವು ಗಂಗಾ ಪೂಜೆಯನ್ನು ಮಾಡಬಹುದು. ಆದರೆ ಈಗ ಮಾತ್ರ ಖಂಡಿತವಾಗಿ ದಶಹರಾ ವ್ರತ ಇದೆ, ಮುಗಿದು ಹೋಗಿಲ್ಲ. ಯಾರಿಗೆಲ್ಲ ಅನುಕೂಲ ಇದೆ, ಯಾರಿಗೆಲ್ಲ ಭಗವತಿ ಇಚ್ಛೆಯನ್ನು ಕೊಟ್ಟಿರ್ತಾಳೆ ಈ ವ್ರತವನ್ನು ಮಾಡೋದಕ್ಕೆ, ಅನುಕೂಲ ಕೊಟ್ಟಿರ್ತಾಳೆ, ಅವರೆಲ್ಲರೂ ಖಂಡಿತವಾಗಿ ಈ ವ್ರತವನ್ನು ಮಾಡಬಹುದು. ಈಗಾಗಲೇ ನಾನು ತಮಗೆ ಈ 10 ದಿನಗಳಲ್ಲಿ ಪಠಿಸಬಹುದಾದಂಥ ಗಂಗಾದೇವಿಯ ಮಂತ್ರವನ್ನು ಹೇಳಿದ್ದೆ. ಓಂ ನಮೋ ಭಗವತೆ ದಶಪಾಪಹರಾಯೇ ಗಂಗಾಯೇ ನಾರಾಯಣ್ಯೇ ರೇವತ್ತೇ ಶಿವಾಯೇ ದಕ್ಷಾಯೇ ಅಮೃತಾಯೇ ವಿಶ್ವರೂಪಿಣ್ಯೇ ನಂದಿನ್ಯೇತ ನಮೋ ನಮಃ. ಈ ಮಂತ್ರವನ್ನು 10, 100, 108 ಈ ರೀತಿ ನಮಗೆ ಎಷ್ಟು ಅನುಕೂಲ ಇದೆಯೋ, ಸಮಯಾವಕಾಶವಿದೆಯೋ ಅಷ್ಟು ರೀತಿಯಲ್ಲಿ ಅಷ್ಟು ಸಲ ಪಠಣೆ ಮಾಡಿ ಅದರ 10 ಅಂಶದ ಭಗವತಿಗೆ, ಅಂದರೆ 100 ಬಾರಿ ನಾವು ಆ ಮಂತ್ರವನ್ನು ಹೇಳಿಕೊಂಡರೆ 10 ಸಲ ಭಗವತಿಗೆ ಅದೇ ಮಂತ್ರದಿಂದ ಅರ್ಘ್ಯವನ್ನು ಸಮರ್ಪಿಸಿ, ಹಾಲಿನಿಂದ ಅರ್ಘ್ಯವನ್ನು ಸಮರ್ಪಿಸಬೇಕು ಅಂತ ಹೇಳಿದರೆ ಗಂಗೆಗೆ ಹಾಲಿನಿಂದ ಅರ್ಘ್ಯವನ್ನು ಸಮರ್ಪಿಸಿ ಪೂಜೆಯನ್ನು ಸಂಪನ್ನಗೊಳಿಸುವುದರ ಮೂಲಕ ಆಕೆಯ ಸಂಪೂರ್ಣ ಅನುಗ್ರಹಕ್ಕೆ ನಾವು ಪಾತ್ರರಾಗಬಹುದು. ಎಲ್ಲರೂ ಗಂಗಾದೇವಿಯ ಈ ದಿವ್ಯವಾದ ವ್ರತವನ್ನು ಆಚರಿಸುವುದರ ಮೂಲಕ ಆಕೆಯ ಪ್ರೀತಿಗೆ ಪಾತ್ರ ಆಗೋಣ ಅಂತ ಹೇಳ್ತಾ ವಿರಮಿಸ್ತೇನೆ. ಶ್ರೀಮಾತ್ರೇ ನಮಃ.